ಕೆಲವೇ ಕ್ಷಣಗಳಲ್ಲಿ ಬಜೆಟ್ ಅಧಿವೇಶನ ಆರಂಭ ಆಗುತ್ತೆ. ವಿಧಾನಸೌಧಕ್ಕೆ ಆಗಮಿಸಿದ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ತಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಸ್ವಾಗತಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್. ಮಾರ್ಚ್ 7ನೇ ತಾರೀಕು ಸಿದ್ದರಾಮಯ್ಯನವರು 16ನೇ ಬಜೆಟ್ ಮಂಡನೆ ಮಾಡ್ತಾರೆ. ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭವಾಗ್ತಾ ಇರೋದು. ರಾಜ್ಯಪಾಲರು ಆಗಮಿಸಿದ್ದಾರೆ. ಮಾರ್ಚ್ 21ರವರೆಗೆ ಈ ಅಧಿವೇಶನ ನಡೆಯುತ್ತೆ. ಒಟ್ಟು 15 ದಿನಗಳ ಕಾಲ ನಡೆಯುವಂಥ ಸದನ. ಈಗ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಿದ್ದಾರೆ. ಅವರನ್ನ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಬರಮಾಡಿಕೊಂಡಿದ್ದಾರೆ. ನಾವೆಲ್ಲೂ ಹೋಗಲ್ಲ, ಇಲ್ಲೇ ಸರ್. ನೋಡಿ ಸರ್, ನೀವೇ ಅಪ್ಲೋಡ್ ಮಾಡಿ ನೋಡಿ ಸರ್. ಸರ್ ನಾವು ಮುಂದಕ್ಕೆ ಹೋಗಲ್ಲ ಸರ್, ನಾವು ಹಿಂದಕ್ಕೆ ಹೋಗಲ್ಲ, ಅಲ್ಲೇ ಇರ್ತೇವೆ ನಾವು. ಮುಂದಕ್ಕೆ ಹೋಗಲ್ಲ, ನಾವು ಮುಂದಕ್ಕೆ ಹೋಗಲ್ಲ, ಡೋಂಟ್ ವರಿ. ಅಲ್ರಿ ಅವರು ಮಾತನಾಡಿದಕ್ಕೆ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಅಂತ ಮಾಡ್ತಾರೆ. ಎಲ್ಲ ಇಂಡಸ್ಟ್ರಿ ಎಲ್ಲರೂ ಒಟ್ಟಾಗ್ಬಿಡ್ತಾರೆ. ಅವ್ರಿಗೋಸ್ಕರ ಅಂದ್ರೆ ಅವ್ರಿಗೆ ಹೆಲ್ಪ್ ಆಗೋಕ್ಕೋಸ್ಕರ ಸರ್ಕಾರದಿಂದ ಏನು ಮಾಡಬೇಕು. ಅದಕ್ಕೆ ಈಗ ಸಿನಿಮಾನು ಕೂಡ ಸಿನಿಮಾ ಒಳ್ಳೇದಾಗ್ಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಬ್ರ್ಯಾಂಡಿಂಗ್ಗೋಸ್ಕರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾರೆ. ಇಲ್ಲಿ ಬರ್ದೇ ಇರುವಂತದ್ದು ಆ ಒಂದು ಕನ್ಸರ್ನ್ ಕೂಡ ಇದೆ. ಅದಕ್ಕೆ ತಾವೇನು ಹೇಳಿ ಅಲ್ಲ, ನೀವು ಹೇಳಿರ್ತಕ್ಕಂಥದ್ದು ಇವ್ರು ಆಸ್ಕಿಂಗ್ ಅಬೌಟ್ ಅವ್ರ ಪ್ರತಿಕ್ರಿಯೆ ಬಗ್ಗೆ ಹೇಳ್ತಾರೆ. ಅವ್ರು ಮಾತಾಡಿದ ಬಗ್ಗೆ ಕೇಳ್ತಾ ಇದ್ದಾರೆ. ತಮ್ಮನಿಗೂ ಹೇಳ್ಬೋದು ಸರ್. ನನ್ನ ನಿಲುವೇನಿಲ್ರಿ, ಅವ್ರ ಪದ ಬಳಕೆ ಬಗ್ಗೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಕ್ಕೆ ಹೋಗೋದಿಲ್ಲ. ಈ ಸ್ಟೇಟ್ಮೆಂಟ್ ಈ ಓನ್ಲಿ ಈಸ್ ಆನ್ಸರಿಂಗ್. ನೀವು ಅವ್ರನ್ನ ಕೇಳಿ ಅವ್ರು ಉತ್ತರ ಕೊಡ್ತಾರೆ. ಆಯ್ತು ರೀ, ಆಸ್ ಮೀ ಐಮ್ ಟೆಲಿಂಗ್ ಯು ನೋ ವಾಟ್ ಯು ಹ್ಯಾವ್ ಸ್ಪೋಕನ್. ಐ ಆಮ್ ಓನ್ಲಿ ರೆಡ್ ಥ್ರೂ, ಐ ಹ್ಯಾವ್ ನಾಟ್ ಹರ್ಡ್. ಲೆಟ್ ಮಿ ಹಿಯರ್ ಇಟ್ ಪ್ರಾಪರ್ಲಿ. ಐ ಆಲ್ಸೋ ಸ್ಪೀಕ್ ಟು ಹಿಮ್ ಇನ್ ವಾಟ್ ರೆಫರೆನ್ಸ್ ಯು ಹ್ಯಾವ್ ಸ್ಪೋಕನ್. ಆಮೇಲೆ ನಾನು ಕಮೆಂಟ್ ಮಾಡಿ ಹೇಳ್ತೀನಿ. ಅಲ್ಲ ಆಗತ್ತೆ ರೀ, ಇದೆಲ್ಲ ವಿ ಹ್ಯಾವ್ ಟು ಬಿ ಅಕ್ಸೆಪ್ಟಬಲ್. ಐ ಆಮ್ ನಾಟ್ ಶೈಯಿಂಗ್ ಅವೇ ಫ್ರಮ್ ಥಿಂಗ್ಸ್. ಸಮ್ ಥಿಂಗ್ಸ್ ಐ ಕೆನಾಟ್ ಸ್ಪೀಕ್, ಐ ಕೆನಾಟ್ ಸೇ, ನಾನು ಮಾತಾಡಲ್ಲ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ನಾನು ಇಲ್ಲಿಂದ ರಾಜ್ಪಾಲ್. ಹಾಂ, ಆಯಿತು ಸರ್. ಮತ್ತೆ ಈಗ ಗೊತ್ತಿಲ್ಲ. ಹಾಂ, ಇವತ್ತಿನಿಂದ ಬಜೆಟ್ ಅಧಿವೇಶನ ಆರಂಭ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಜೊತೆಗೆ ರಾಜ್ಯಪಾಲರನ್ನ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಎರಡು ಅಂದರೆ ಜಂಟಿ ಸದನಗಳನ್ನು ಉದ್ದೇಶಿಸಿ ರಾಜ್ಯಪಾಲರು ಮೊದಲು ಭಾಷಣ ಮಾಡ್ತಾರೆ.
ಅದರ ಆಧಾರದ ಮೇಲೆ ಅವರ ಭಾಷಣದ ಮೇಲೆ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಈ ಅಧಿವೇಶನದಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆಗೆ ಬರ್ತವೆ. ಜೊತೆಗೆ ಬಜೆಟ್ ಮಂಡನೆ 7ನೇ ತಾರೀಕು ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರು 16ನೇ ಬಾರಿಗೆ ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಅಂತ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಒಂದು ಕಡೆ ಜನರಿಗೆ ಹಲವು ನಿರೀಕ್ಷೆಗಳಿವೆ, ಮತ್ತೊಂದು ಕಡೆ ಸರ್ಕಾರವನ್ನು ಹೇಗೆ ಕಟ್ ಹಾಕಬೇಕು ಅಂತ ವಿಪಕ್ಷ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ಆ ರೀತಿಯಾಗಿ ಕ್ವಶನ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಹೇಗೆ ಉತ್ತರ ಕೊಡಬೇಕು, ಹೇಗೆ ವಿಪಕ್ಷಗಳ ಸದ್ ಅಡಗಿಸಬೇಕು, ಅದಕ್ಕೆ ಬೇಕಾಗಿರುವಂಥ ತಯಾರಿಯನ್ನು ಕೂಡ ರಾಜ್ಯ ಸಚಿವ ಸಂಪುಟ ಮಾಡಿಕೊಂಡಿದೆ. ಈಗಾಗಲೇ ಒಂದಷ್ಟು ಮೀಟಿಂಗ್ಗಳಾಗಿವೆ. ಇಲಾಖಾವಾರು ಸಿಎಂ ಸಿದ್ದರಾಮಯ್ಯನವರು ಸಭೆ ನಡೆಸಿದ್ದಾರೆ. ಯಾವ್ಯಾವ ಕಾಮಗಾರಿಗಳು ಎಷ್ಟೆಷ್ಟಾಗಿದೆ, ಇನ್ನು ಎಲ್ಲೆಲ್ಲಿ ಪ್ರಗತಿ ಆಗಬೇಕು, ಯಾವ್ಯಾವ ಯೋಜನೆಗಳು ಹೆಂಗೆ ಅನುಷ್ಠಾನಕ್ಕೆ ಬರ್ತಿದೆ ಅಂತ. ಅವರ ಮಾತುಗಳನ್ನು ನೀವು ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ, ಅವಶ್ಯಕತೆಯೂ ಇಲ್ಲ. ಕಾರಣ ಇಷ್ಟೇ, ಅವ್ರು ಹೇಳಿರ್ತಕ್ಕಂಥದ್ದು ನೀವು ಯಾಕೆ ನಮ್ಮ ಕರ್ನಾಟಕ ಕುಂಭಮೇಳ ತಂದು ನೋಡ್ಕೊಂಡ್ ಬಂದಿರಾ? ಸ್ಪೀಕರ್ ಯಾರು ಡಿಸಿಎಂ ಅವರು ಹೊಗಳಿದ್ರು. ಇಲ್ಲಿ ವಿಧಾನಸೌಧದಲ್ಲಿ ಮಾಡೋಂಥ ಒಂದು ಕಾರ್ಯಕ್ರಮನ ಸ್ವಚ್ಛತೆ ಮೇಂಟೈನ್ ಮಾಡಿ. ನಿಮ್ಮ ಸಲಹೆ ಸೂಚನೆ ಧನ್ಯವಾದಗಳು. ಇವತ್ತು ಸಂಜೆ ಒಳಗಡೆ ಎಲ್ಲ ಸ್ವಚ್ಛತೆ ಮಾಡಿ ಕೊಡ್ತೇನೆ. 6 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀರಾ ಅಂತ ಈ ಪುಸ್ತಕ ಮೇಳಕ್ಕೋಸ್ಕರ. ಎಷ್ಟು ಏನಾಗಿ ನನಗೆ ಗೊತ್ತಿಲ್ಲ, ಅದು ನಾನು ಅಧಿಕಾರಿಗಳು ನೋಡಬೇಕು. ನಾನು ಬರೀ ಈ ರೀತಿ ಮಾಡಬೇಕಂದ್ರೆ ಹೊರತು ಯಾವುದೇ ಲೆಕ್ಕ ವಿಚಾರ ನೋಡೋಂಥ ಜವಾಬ್ದಾರಿ ನಂದಲ್ಲ. ಏನಿದ್ರು ಕೂಡ ನಾನು ಇಲಾಖೆ ಜೊತೆ ಮಾತಾಡಿಕೊಂಡು ಏನೇನಾಗಿದೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. ನಾವು ಯಾರನ್ನು ಟ್ರಾನ್ಸ್ಫರ್ ಏನು ಟೆನ್ಷನ್ ಇಲ್ಲ. ರೆಗ್ಯುಲರ್ ನೋಡಿ, ಅಧಿವೇಶನ ಆರಂಭವಾಗುತ್ತೆ. ಈಗ ರಾಜ್ಯಪಾಲರು ಕೂಡ ಸದನದ ಒಳಗಡೆ ಬರ್ತಾ ಇರುವಂಥ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಅವರ ಜೊತೆಗೆ ಸ್ಪೀಕರ್ UT ಖಾದರ್ ಇರ್ಬೋದು, ಅದೇ ರೀತಿಯಾಗಿ HK ಪಾಟೀಲ್ ಅವರು, DCM DK ಶಿವಕುಮಾರ್ ಇವರೆಲ್ಲರೂ ಕೂಡ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಭಾಷಣ ಕೂಡ ಶುರು ಮಾಡ್ತಾರೆ. ಎಲ್ಲರೂ ಕೂಡ ಒಬ್ಬೊಬ್ಬರಾಗೆ ಆಗಮಿಸ್ತಾ ಇರುವಂಥ ದೃಶ್ಯಗಳನ್ನ ಗಮನಿಸ್ತಾ ಇದ್ರೆ ಈ ಸಂದರ್ಭದಲ್ಲಿ ಒಂದಷ್ಟು ಜನರನ್ನ ರಿಯಾಕ್ಷನ್ ಕೇಳ್ತಾರೆ. ಬಜೆಟ್ ಬಗ್ಗೆ ಏನು ನಿರೀಕ್ಷೆ ಇದೆ, ಏನೇನು ಆಗ್ಬೋದು ಅಂತ ಕೆಲವರು ರಿಯಾಕ್ಟ್ ಮಾಡ್ತಿದ್ದಾರೆ. ಇನ್ನು ಕೆಲವರು ಹಾಗೆ ಸದನದ ಒಳಗಡೆ ಹೋಗ್ತಾ ಇದ್ದಾರೆ. ರಾಜ್ಯಪಾಲರಾಗಿರುವ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸಿರೋದು, ವಿಧಾನಸಭೆಯ ಸ್ಪೀಕರ್ ಆಗಿರುವಂಥ UT ಖಾದರ್, ಹಾಗೆ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್ ಹಾಗೂ DCM DK ಶಿವಕುಮಾರ್ ಅವ್ರ ಜೊತೆಗೇನೆ ಇದ್ದಾರೆ. ಈಗಾಗಲೇ ವೆಲ್ಕಮ್ ಮಾಡಿಕೊಂಡು ಒಳಗಡೆ ಕೂಡ ಬಂದಿರುವಂಥದ್ದು. ಜಂಟಿ ಸದನಗಳನ್ನು ಉದ್ದೇಶಿಸಿ ಇವತ್ತು ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಭಾಷಣ ಮಾಡ್ತಾರೆ. ಆ ಭಾಷಣದ ಮೇಲೆ ಒಂದಷ್ಟು ಚರ್ಚೆಗಳು ಕೂಡ ಆಗುತ್ತೆ. ಅದರ ನಂತರ ಬಜೆಟ್ ಅಧಿವೇಶನಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ವಿಚಾರಗಳೇನಿದ್ದಾವೆ, ಚರ್ಚೆ, ಕಲಾಪ ಇದೆಲ್ಲವೂ ಕೂಡ ಶುರುವಾಗುತ್ತೆ. ಎಲ್ಲ ಸಚಿವರು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ. ಅವರಿಗೆ ಕುಶಲೋಪರಿಯನ್ನು ಮಾತನಾಡ್ಕೊಳ್ತಿದ್ದಾರೆ, ವಿಶಸ್ ತಿಳಿಸ್ತಾ ಇದ್ದಾರೆ. ಮೊದಲನೇ ದಿನ ಇವತ್ತು ರಾಜ್ಯಪಾಲರು ಆಗಮಿಸಿರೋದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಭಾಷಣ ಕೂಡ ಶುರುವಾಗುತ್ತೆ. ಭಾಷಣದ ನಂತರ ಒಂದಷ್ಟು ಚರ್ಚೆ, ಅದಾದ ಬಳಿಕ ಆಡಳಿತಾರೂಢ ಹಾಗೂ ವಿಪಕ್ಷಗಳ ನಡುವೆ ಆ ಗಲಾಟೆ, ಗದ್ದಲ ಎಲ್ಲವೂ ಕೂಡ ಇದ್ದಿದ್ದೆ. ಏನೇನು ಚರ್ಚೆಗಳಾಗುತ್ತೆ ಇವತ್ತಿನ ಬಜೆಟ್ ಅಧಿವೇಶನದಲ್ಲಿ ಅನ್ನುವಂಥ ಇವತ್ತಿನಿಂದ ಶುರುವಾಗ್ತಾ ಇದೆಯಲ್ಲ, ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿವೆ. ಈ ಹಿಂದಿನ ಅಧಿವೇಶನದಲ್ಲಿ ಕೆಲವೊಂದು ಚರ್ಚೆಗಳನ್ನ ಮಾಡ್ತೀವಿ ಅಂದರೂ ಮಾಡಿಲ್ಲ, ಪೆಂಡಿಂಗ್ ಇದ್ದಾವೆ. ಹಾಗಾಗಿ ಒಂದಷ್ಟು ನೀರಾವರಿ ಯೋಜನೆ ಇರ್ಬೋದು, ಜನರಿಗೆ ಬೇಕಾಗಿರುವಂಥ
ಯೋಜನೆಗಳಿರ್ಬೋದು ಮತ್ತು ಬೆಲೆ ಏರಿಕೆ ದಿನನಿತ್ಯವೂ ಕೂಡ ಏರಿಕೆ ಆಗ್ತಾನೇ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ಜನರೆಲ್ಲರೂ ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ. ಇದರ ನಿಯಂತ್ರಣ ಕೇಂದ್ರ ಹಾಗೂ ರಾಜ್ಯ ಎರಡೂ ಸರ್ಕಾರಗಳು ಸೇರಿ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ನಿಲುವನ್ನು ತಾಳ್ತಾರೆ, ಏನೆಲ್ಲ ವಿಚಾರಗಳು ಇವತ್ತಿನ ಅಧಿವೇಶನದಲ್ಲಿ ಚರ್ಚೆಗೆ ಬರಬಹುದು, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಈಗಾಗಲೇ ಎಲ್ಲ ಸಚಿವರು ಕೂಡ ಬಂದು ಕೂತಿದ್ದಾರೆ. ರಾಜ್ಯಪಾಲರು ಕೂಡ ಒಳಗಡೆ ಬಂದಿರುವಂಥದ್ದು. ಅವರು ಇನ್ನೇನು ಭಾಷಣವನ್ನು ಶುರು ಮಾಡ್ತಾರೆ. ಅವರ ಭಾಷಣದ ನಂತರ ಚರ್ಚೆಗಳು ಶುರುವಾಗ್ತಾ ಹೋಗುತ್ತೆ. ಈಗ ಎಲ್ಲರೂ ಕೂಡ ಭದ್ರತೆಯೊಂದಿಗೆ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಎಲ್ಲರೂ ಕೂಡ ನಮಸ್ಕರಿಸಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ. ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನು ಈಗಾಗಲೇ ಅನೇಕರು ಗ್ಯಾರಂಟಿಯಿಂದಾಗಿ ರಾಜ್ಯ ದಿವಾಳಿ ಆಗ್ತಾ ಇದೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಜ್ಯಪಾಲರು ಏನು ಉತ್ತರ ಕೊಡ್ಬೋದು, ಏನು ಭಾಷಣದಲ್ಲಿ ಏನು ಮಾತನಾಡ್ಬೋದು, ಅದು ಕೂಡ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಈಗಾಗಲೇ ಎಲ್ರಿಗೂ ನಮಸ್ಕಾರ ಮಾಡ್ತಾ ರಾಜ್ಯಪಾಲರು ಸದನದ ಒಳಗೆ ಬಂದುವಂಥ ದೃಶ್ಯವನ್ನು ಗಮನಿಸ್ತಿದ್ದೀರಾ. ಇನ್ನು ಸರ್ಕಾರ ಇನ್ನೂ ಏನೆಲ್ಲ ಜನರಿಗೆ ಭರವಸೆ ಕೊಡ್ಬೋದು ಇವತ್ತಿನಿಂದ ಶುರುವಾಗ್ತಾ ಇರುವಂಥ ಈ ಅಧಿವೇಶನದಲ್ಲಿ, ಇನ್ನು ಬಜೆಟ್ ಮಂಡನೆಯಲ್ಲಿ ಏನೆಲ್ಲ ಮಂಡನೆ ಆಗ್ಬೋದು ಅವೆಲ್ಲವೂ ಕೂಡ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯಪಾಲರು ಈಗ ಜಂಟಿ ಸದನವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಸರ್ ಹೋಗ್ತಾ ಹೋಗ್ತಾ ಬಿಡಿ ಸರ್ ನಾವು ಎಲ್ಲಿ ಹೋಗಲ್ಲ ಇಲ್ಲೇ ಸರ್. ನೋಡಿ ಸರ್ ನೀವೇ ನೋಡಿ ಸರ್ ನಾವು ಮುಂದಕ್ಕೆ ಹೋಗಲ್ಲ ಸರ್. ನಾವು ಹಿಂದಕ್ಕೆ ಹೋಗಲ್ಲ, ಅಲ್ಲೇ ಇರ್ತೇವೆ ನಾವು. ಮುಂದಕ್ಕೆ ಹೋಗಲ್ಲ. ನಾವು ಮುಂದಕ್ಕೆ ಹೋಗೋಣ, ಡೋಂಟ್ ವರಿ. ಸರ್ ಹೋಗ್ತಾ ಹೋಗ್ತಾ ಬಿಡಿ ಸರ್ ನಾವು ಎಲ್ಲಿ ಹೋಗಲ್ಲ ಇಲ್ಲೇ ಸರ್. ನೋಡಿ ಸರ್ ನೀವೇ ನೋಡಿ ಸರ್ ನಾವು ಮುಂದಕ್ಕೆ ಹೋಗಲ್ಲ ಸರ್. ನಾವು ಹಿಂದಕ್ಕೆ ಹೋಗಲ್ಲ, ಅಲ್ಲೇ ಇರ್ತೇವೆ ನಾವು. ಮುಂದಕ್ಕೆ ಹೋಗಲ್ಲ. ನಾವು ಮುಂದಕ್ಕೆ ಹೋಗೋಣ, ಡೋಂಟ್ ವರಿ.